ಎಲ್ಲರಿಗೂ ನಮಸ್ಕಾರ. ಮಕ್ಕಳ ಏಳಿಗೆಯ ಬಗ್ಗೆ ಯೋಚಿಸುವ ಏಕೈಕ ಜೀವ ಅಂದರೆ ಅದು ತಾಯಿ ಮಾತ್ರನೇ. ಮಾತೃ ವಾತ್ಸಲ್ಯಕ್ಕೆ ಮಿಗಿಲಾದ ಪ್ರೀತಿ ಈ ಭೂಮಿಯ ಮೇಲೆ ಸಿಗೋಕ್ಕೆ ಸಾಧ್ಯನೇ ಇಲ್ಲ ನೋಡ್ರಿ. ಆದರೆ ವೀಕ್ಷಕರೇ, ಕಾಗೆಯ ಗೂಡಿನಲ್ಲಿ ಕೋಗಿಲೆ ಮೊಟ್ಟೆ ಇಡುತ್ತೆ, ಕೋಗಿಲೆ ಮರಿಯನ್ನು ಕಾಗೆ ಸಾಕುತ್ತದೆ ಅನ್ನೋದು ನಮ್ಮೆಲ್ಲರಿಗೂ ತಿಳಿದ ವಿಷಯನೇ. ಆದರೆ ಕಾಗೆ ಹೇಗೆ ತನ್ನ ಗೂಡಿನಲ್ಲಿ ಮೊಟ್ಟೆ ಇಡೋಕ್ಕೆ ಅವಕಾಶ ಕೊಡುತ್ತೆ ಅಂತೀರಾ? ಕಾಗೆ ಏನಾದರೂ ತನ್ನ ಗೂಡಿನಲ್ಲಿ ಇದ್ದರೆ ಕೋಗಿಲೆ ಮೊಟ್ಟೆ ಇಡೋಕ್ಕೆ ಮುಂಚೆ ಹೆಣ್ಣು ಗಂಡು ಕೋಗಿಲೆಗಳು ಸೇರಿ ಕಾಗೆ ಗೂಡಿನ ಸುತ್ತಮುತ್ತ ಗಲಾಟೆ ಎಬ್ಬಿಸ್ತವೆ. ಆಗ ಕಾಗೆ ಗೂಡಿನಿಂದ ಹೊರಗೆ ಬಂದು ಇವನ್ನು ಓಡಿಸಲು ಹಾರಿ ಹೋದಾಗ ಕೂಡಲೇ ಹೆಣ್ಣು ಕೋಗಿಲೆ ಕಾಗೆಯ ಗೂಡಲ್ಲಿ ಕೂತು ಕಾಗೆಯ ಮೊಟ್ಟೆಯೊಂದಿಗೆ ತನ್ನ ಮೊಟ್ಟೆ ಇಟ್ಟು ಹೊರಟು ಬಿಡುತ್ತೆ. ಯಾಕಪ್ಪ ಈ ಕೋಗಿಲಮ್ಮ ಮಕ್ಕಳನ್ನು ತಾನಿದ್ದು ಬೇರೆ ಹಕ್ಕಿಗಳ ಹತ್ರ ಸಾಕೋಕ್ಕೆ ಬಿಡುತ್ತೆ ಅಂತ ನೋಡೋಕ್ಕೆ ಹೋದರೆ ಪಕ್ಷಿ ಲೋಕದ ವಿಸ್ಮಯಗಳು ತೆರೆದುಕೊಳ್ತಾ ಹೋಗ್ತವೆ. ಗೂಡು ಕಟ್ಟದ, ತನ್ನ ಮರಿಗಳನ್ನು ತಾನೇ ಬೆಳೆಸಲಾಗದ ಅಸಹಾಯಕತೆ ಇದ್ದಾಗಲೂ ಕೋಗಿಲೆ ಅಳಿವಿನಂಚಿಗೆ ಸಾಗದೆ ಉಳಿದಿರುವುದರ ಹಿಂದಿನ ರಹಸ್ಯ ಏನಪ್ಪ ಅಂದರೆ ಮೊಟ್ಟೆ ಇಡೋಕ್ಕೆ ಬೇರೆ ಗೂಡನ್ನು ಆಯ್ದುಕೊಳ್ಳೋದು. ಇನ್ನೂ ಹೇಳಬೇಕಂದ್ರೆ ಕೋಗಿಲೆಯ ದೇಹ ತಾನೇ ಇಟ್ಟ ಮೊಟ್ಟೆಯನ್ನು ಒಡೆಸುವಷ್ಟು ಬೆಚ್ಚಗಿಲ್ಲ, ಮತ್ತು ರೆಕ್ಕೆಗಳು ಮಳೆ ನೀರನ್ನು ಸೋರದಂತೆ ತಡೆಯುವಷ್ಟು ದಟ್ಟವಾಗೂ ಇಲ್ಲ. ಈ ಕಾರಣದಿಂದ ಕೋಗಿಲೆ ಕುಟುಂಬದ ಬಹಳಷ್ಟು ಪಕ್ಷಿಗಳು ಬೇರೆ ಹಕ್ಕಿಯ ಗೂಡಿನಲ್ಲಿ ಮೊಟ್ಟೆ ಇಡುತ್ತದೆ. ನಮ್ಮ ದೇಶದಲ್ಲಿ ಕಾಗೆ ಹೆಚ್ಚಿರುವುದರಿಂದ ಕಾಗೆ ಗೂಡಿನಲ್ಲಿ ಹೆಚ್ಚಾಗಿ ಇಡ್ತವೆ. ಕೋಗಿಲೆ ಸಾಮಾನ್ಯವಾಗಿ ಒಂದೇ ಮೊಟ್ಟೆ ಇಡ್ತದೆ. ತಾನು ಮೊಟ್ಟೆ ಇಡುವ ಗೂಡಿನಲ್ಲಿ ಬಹಳಷ್ಟು ಮೊಟ್ಟೆ ಇಳಿದ್ರೆ ಕೆಲವನ್ನು ಪಕ್ಕಕ್ಕೆ ಸರಿಸಿ ಮೊಟ್ಟೆ ಇಡ್ತದೆ. ಕಾರಣ, ತನ್ನ ಮೊಟ್ಟೆ ಗೂಡಿನ ಅಮ್ಮನಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಬಾರದು ಎಂದು ಇಷ್ಟೆಲ್ಲ ಕಾಳಜಿ ವಹಿಸ್ತದೆ ನೋಡಿ. ವೀಕ್ಷಕರೇ, ನಾವೆಲ್ಲ ತಿಳ್ಕೊಂಡಿರೋದು ಕೋಗಿಲೆಯನ್ನು ಸೋಮಾರಿ ತಾಯಿ ಅಂತ. ಆದರೆ ಈ ತಾಯಿ ಸೋಮಾರಿಯಾಗೋದು ತನ್ನ ಸಂತತಿಯ ಉಳಿವಿಗಾಗಿ ಅನ್ನೋ ವಿಷಯ ನಮ್ಮಲ್ಲಿ ಎಷ್ಟೋ ಜನಕ್ಕೆ ತಿಳಿದಿರದ ಸತ್ಯ. ವೀಕ್ಷಕರೇ, ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.